ಸ್ವಾಗತ. ಮುಧೋಳದ ಚೈತನ್ಯ ಮಹಿಳಾ ಸಂಘ ಇವರ ವತಿಯಿಂದ ಇವತ್ತು ಅಂಬೇಡ್ಕರ್ ಭವನ ಮುಧೋಳ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಸಂಘದ 25ನೇ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮವನ್ನು ಮುಧೋಳ ತಾಲೂಕಿನ ತಹಶೀಲ್ದಾರರಾದ ಶ್ರೀ ಮಹಾದೇವ ಸನುಮುರಿ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚೈತನ್ಯ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಧು ನಡುವಿನಮನಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಶ್ರೀ ಡಾಕ್ಟರ್ ವೆಂಕಟೇಶ ಮಲಘಾನ ಮುಧೋಳ ತಾಲೂಕು, ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಅಶೋಕ ಸೂರ್ಯವಂಶಿ ಬಾಗಲಕೋಟ ಜಿಲ್ಲಾ ಆಸ್ಪತ್ರೆ, ಆರ್ಟ್ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಅನಿಲ ಮಾಳಗಿ, ಮುಧೋಳ ಆರ್ಟ್ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶ್ರೀ ಶಶಾಂಕ್ ಬೇಡೆ, ಚೈತನ್ಯ ಮಹಿಳಾ ಸಂಘದ ಸಲಹಾ ಸಮಿತಿ ಸದಸ್ಯರಾದ ಶ್ರೀ HR ಮರ್ಧಿ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಮೇಲ್ವಿಚಾರಕರಾದ ಶ್ರೀ ಮಲ್ಲಣಗೌಡ ಸುಬೇದಾರ ರವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಸ್ತಾವಿಕವಾಗಿ ನುಡಿಯನ್ನು ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ರೇಣುಕಾ ಗಾಡಿ ಮಾತನಾಡಿದರು. ಸಂಘದ 25ನೇ ವಾರ್ಷಿಕೋತ್ಸವ ನಿಮಿತ್ತ ART, ICTC ಮತ್ತು DSRC ಸಿಬ್ಬಂದಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದ ಪ್ರಾರ್ಥನೆಯನ್ನು ಕುಮಾರಿ ಸ್ವಪ್ನ ನಡೆಸಿಕೊಟ್ಟರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀ ಪ್ರದೀಪ್ ಘಾಟಗೆಯವರು ನಡೆಸಿಕೊಟ್ಟರು. ಮಹೇಶ ದೇಮಶೆಟ್ಟಿ, KS ನ್ಯೂಸ್, ಮುಧೋಳ. ಈ ಸಂಘವನ್ನು ಪ್ರಾರಂಭ ಮಾಡಿ ಇದಕ್ಕೆ ದುಡಿದು ಶ್ರಮಿಸಿ ಈ ಸಂಘವನ್ನು ಬೆಳೆಸಿದಂತ ತಮಗೆಲ್ಲರಿಗೂ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುತೇಕ ವಿಚಾರಗಳಿಗೆ ಒಂದೊಂದು ದಿನಗಳನ್ನ ಮೀಸಲಿಟ್ಟಿರ್ತಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬಾ ದೊಡ್ಡದು. ಉದ್ಯೋಗ ಸರಿ ಒಂದು ಏನಾದರೂ ಈ ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕಂತ ಅನ್ನೋದು ಈ ಚೈತನ್ಯ ಆರೋಗ್ಯ ಸಮಿತಿಯ ಒಂದು ಧ್ಯೇಯ ಐತಿ. ಅದ ಕಾರಣ ಇಷ್ಟು ವರ್ಷ ಆಯ್ತು ಅವ್ರಿಗೆ ನಾವು ಹೆಡ್ಸಪ್ ಕೊಡ್ಬೇಕು. ಏನಂತಂದ್ರೆ ಇಬ್ಬರೇ ಮೊದಲು ಹೆಣ್ಮಕ್ಳು ನಡುವಿನ ಮನೆ ಹಾಕಾರು, ಇವರೇ ಮಾಡ್ಕೊಂಡು ಬಂದ್ರು. 25 ವರ್ಷ ತನ ಯಾವ ಹೆಣ್ಮಕ್ಳು ನಾವು ಒಂದು ಗಂಡು ಹುಡುಗರು ಯಾವ್ದಾರು ಗಂಡು ಮಕ್ಳು ಯಾರು ಒಂದು ಇದನ್ ಮಾಡ್ತೀರಿ, ಏನು ಸಂಘವೆಲ್ಲ ಮಾಡ್ತೀರಿ? ಇಲ್ಲ, ಹಾಗಾಗಿಲ್ಲ. ಇವರಿಬ್ಬರೇ ಹೆಣ್ಮಕ್ಳು ಕೂಡಿ 25 ವರ್ಷದ ತರ ಇಷ್ಟು ಜನ ಸೇರಿಸಿ ನೋಡ್ರಿ, ವರ್ಷ ನೋಡ್ತೀನಿ ಇದಕ್ಕಿಂತ ಹೆಚ್ಚಿನ